ಬೆಲೆ ಕಲ್ಪಿಸಬೇಕು ಗಾಲಿ ಜನಾರ್ದನ ರೆಡ್ಡಿ. ಇಂದು ಅಧಿವೇಶನದಲ್ಲಿ ಮಾತನಾಡಿದ ಗಾಲಿ ಜನಾರ್ದನ ರೆಡ್ಡಿ ಅವರು ಕಂಪ್ಲಿ, ಬಳ್ಳಾರಿ, ವಿಜಯನಗರ ಹಾಗೂ ಗಂಗಾವತಿ ಭಾಗದ ರೈತರು ಮೆಣಸಿನಕಾಯಿ ಬೆಳೆ ಬೆಳೆದಿದ್ದಾರೆ. ಆದರೆ ಈ ಬೆಳೆಗೆ ಸೂಕ್ತ ಬೆಲೆ ಲಭಿಸುತ್ತಿಲ್ಲ. ಕಳೆದ ವರ್ಷವೂ ಕೂಡ ರೈತರು ನ್ಯಾಯವಾದ ಬೆಲೆಯನ್ನು ಪಡೆಯದೆ ಸಂಕಷ್ಟಕ್ಕೆ ಸಿಲುಕಿದ್ದರು. ಈ ಹಿನ್ನೆಲೆಯಲ್ಲಿ ಹಲವರು ತಮ್ಮ ಉತ್ಪಾದಿತ ಮೆಣಸಿನಕಾಯಿಯನ್ನು ಕೋಲ್ಡ್ ಸ್ಟೋರೇಜ್ ಹಾಗೂ ಗೋಡೌನ್ಗಳಲ್ಲಿ ಸಂಗ್ರಹಿಸಿಟ್ಟಿದ್ದರು. ಆದರೆ ಬೆಲೆ ಏರಿಕೆ ಆಗದೇ ಇರುವುದರಿಂದ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸೂಕ್ತ ಪರಿಹಾರ ಸಿಗದೆ ಹೋದರೆ ರೈತರು ಆತ್ಮಹತ್ಯೆ ದಾರಿ ಹಿಡಿಯಬಹುದು ಎಂದು ಅಧಿವೇಶನದಲ್ಲಿ ತಿಳಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಮೆಣಸಿನಕಾಯಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡದಿದ್ದರೆ ರೈತರು ತೀವ್ರ ಸಂಕಷ್ಟಕ್ಕೊಳಗಾಗಬಹುದು. ಈ ಬಗ್ಗೆ ಈಗಾಗಲೇ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಕೃಷಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಗಮನಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈ ಸಮಸ್ಯೆಯನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಪತ್ರ ಬರೆದಿದ್ದಾರೆ. ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸೂಕ್ತ ಪರಿಹಾರ ನೀಡಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಕಂಪ್ಲಿ, ಬಳ್ಳಾರಿ, ವಿಜಯನಗರ ಹಾಗೂ ಗಂಗಾವತಿ ಭಾಗದ ರೈತರ ಪರವಾಗಿ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದರು. ಬಳ್ಳಾರಿಯಲ್ಲಿ ನನ್ನ ನಿವಾಸದಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಂಪ್ಲಿ ಇಡೀ ಕ್ಷೇತ್ರನೇ ಬರುತ್ತೆ. ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ರೈತರು ಗಾಡಿಗಳನ್ನ ನಿಲ್ಲಿಸಿಬಿಟ್ಟು ಅವರ ಗೋಳನ್ನು ನಾವು ಕೇಳ್ತಾ ಇದ್ರೆ ಕೆಲವೊಂದು ಸಲ ನಿಜವಾಗ್ಲೂ ಕೂಡ ಅಲ್ಲೇ ಕಣ್ಣೀರು ಬರುವಂಥ ಒಂದು ಪರಿಸ್ಥಿತಿ. ಇವತ್ತು ಮಿರ್ಚಿ ರೈತರಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಆಗಿಬಿಟ್ಟಿದೆ. ಆದರೆ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ದಯಮಾಡಿ ಬಳ್ಳಾರಿ, ವಿಜಯನಗರ, ಗಂಗಾವತಿಯ ಸುತ್ತಮುತ್ತಲ ಇರುವಂಥ ರೈತರ ಒಂದು ಗೋಳನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇವತ್ತು ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳು, ಗೋಡೌನ್ಗಳು ಇಲ್ಲದೇ ಇರೋ ಕಾರಣ ಕಳೆದ ವರ್ಷ ಬೆಳೆಯನ್ನು ಏನು ಅವರು ಸ್ಟಾಕ್ ಇಟ್ಟಿದ್ದಾರೋ ಇನ್ನು ಅದರಲ್ಲಿ ಅರ್ಧ ಸ್ಟಾಕ್ ಹಾಗೇ ಇದೆ. ಮತ್ತು ಈ ಸಲ ಬೆಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಇವತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಕೇಂದ್ರ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿ ಕರ್ನಾಟಕ ರಾಜ್ಯದ ಮಿರ್ಚಿ ರೈತರಿಗೆ ಸಹಾಯ ಮಾಡಬೇಕಂತ ಕೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೇಂದ್ರ ಸಚಿವರಿಗೆ ಲೆಟರ್ ಬರೆದಿದ್ದಾರೆ. ಆ ವಿಷಯದಲ್ಲಿ ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಿರ್ಚಿ ರೈತರ ಒಂದು ಸಹಾಯಕ್ಕೆ ಈ ಬಾರಿ ಬರಲೇಬೇಕು. ಇಲ್ಲ ಅಂತಂದರೆ ಸುಮಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ರೆಕಾರ್ಡ್ ಮೂಲಕ ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಅದನ್ನು ಬಗೆಹರಿಸಬೇಕು ಅಂತೇಳಿ ನಾನು ಆ ಕಂಪ್ಲಿ ಭಾಗದ ಮತ್ತು ಬಳ್ಳಾರಿ, ವಿಜಯನಗರ ಮಿರ್ಚಿ ರೈತರ ಪರವಾಗಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ.